27న బెంగళూరులో జరిగే కర్ణాటక రాష్ట్ర ప్రభుత్వం ఉద్యోగుల మహాసమ్మేళనంలో ప్రతి ప్రభుత్వ ఉద్యోగి పాల్గొనాలని కర్ణాటక రాష్ట్ర ప్రభుత్వ ఉద్యోగుల సంఘం కంప్లీ తాలూకా అధ్యక్షుడు ఎంఏ నాగనగౌడ్ కోరారు. శనివారం పట్టణంలోని ప్రభుత్వ కమ్యూనిటీ ఉదయ ఆరోగ్య కేంద్రం, తహసీల్దార్ కార్యాలయం, నడకచెర తదితర ప్రభుత్వ కార్యాలయాలను సందర్శించి ప్రభుత్వ ఉద్యోగుల మహాసమ్మేళన కరపత్రాలను పంపిణీ చేశారు. ఈ కార్యక్రమానికి 2 నుంచి 3 లక్షల మంది ఉద్యోగులు హాజరు కానున్నారు. ఈ సదస్సు ద్వారా రాష్ట్ర ప్రభుత్వం ఉద్యోగుల ఐక్యతను చాటి చెప్పి పాత పింఛన్ విధానం అమలు, 7వ వేతనం సంఘ నివేదిక అమలు, ప్రజావాణి వంటి డిమాండ్ల అమలుకు ప్రభుత్వానికి ఒత్తిడి చేశామని, ఆరోగ్య సంజీవిని యోజన కాంప్లీ తాలూకా నుంచి 200 నుంచి 300 మంది ఉద్యోగులు సదస్సుకు వస్తున్నారని, ఉచిత బస్సు వ్యవస్థను ఏర్పాటు చేశామన్నారు. ప్రకాష్ సంఘ్ రాజ్య పరిషత్ సభ్యుడు, గౌడ సంఘం తాలూకా గౌరవ అధ్యక్షులు బసవరాజు, ఉపాధ్యక్షుడు నాగరాజు, ఆఫీస్ బేరర్లు మోహన్ దాస్, సురేష్, మహంతేష్, విజయ్, ఉన్నత పాఠశాల ఉపాధ్యాయ సంఘం అధ్యక్షుడు టిఎం బసవరాజు, ఎన్పీఎస్ సంఘం అధ్యక్షుడు రేవణ సిద్ధయ్య, జీపీటీ సంఘం ఆఫీస్ బేరర్లు చంద్రయ్య, నిరంజన్, ఆర్డర్ టీచర్లు చన్న బసప్ప, ಶಶಿರಾಮಧರ್, ಪರಶುರಾಮಧರ್, ನಟರಾಜ್ ಸಹ ಪಲವರು ಪಾಲ್ಗೊಂಡರು. ಬಸ್ ವ್ಯವಸ್ಥೆ ಮಾಡ್ತಾ ಇದೀವಿ. ನೀವು ಒಂದು ದಿನ ಸಮಯವನ್ನು ಕೊಡಬೇಕು. 2 ದಿವಸ ಓಡಿರ್ತದೆ, ಬಂದು 1 ದಿವಸ ರೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ದಯಮಾಡಿ ನಮ್ಮ ಡಾಕ್ಟರ್ ಯಾರಿಗೂ ಒಂದಿಬ್ರು ಜವಾಬ್ದಾರಿ ಕೊಟ್ಟು ನಿಮ್ಮ ಇಲಾಖೆಯಿಂದ ಎಷ್ಟು ನೌಕರು ಬರ್ತಾರೆ ಅಂತ ಹೇಳಿದ್ರೆ ಆ ವ್ಯವಸ್ಥೆಗೆ ತಕ್ಕಂಗೆ ನಾವು ಬಸ್ ವ್ಯವಸ್ಥೆ ಮಾಡ್ತೀವಿ. ಮಹಿಳಾ ನೌಕರರು ವಿಶೇಷವಾದ ಬಸ್ ಅನ್ನು ವ್ಯವಸ್ಥೆ ಮಾಡಲಿಕ್ಕಿದ್ದೇವೆ. ನಾವೆಲ್ಲರೂ ಕೂಡ ಸದುಪಯೋಗ ಮಾಡಿಕೊಳ್ಬೇಕು. ಇವತ್ತು ನಮ್ಮ ಬೇಡಿಕೆಗಾಗಿ ಮಾನ್ಯ ಷಡಕ್ಷರಿ ಅವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ನಮ್ಮ ಸಂಖ್ಯೆಯನ್ನು ತೋರಿಸಬೇಕಾಗಿದೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ತಾವೆಲ್ಲ ಇರ್ತೀರಿ ಅಂತ ಭಾವಿಸ್ತಾ, ತಮ್ಮೆಲ್ಲರೂ ಕೂಡ ಸರ್ಕಾರಿ ನೌಕರರ ಸಂಘದ ನಮ್ಮ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಗೌಡ್ ಸರ್ ಇರ್ಬೋದು, ಬಸವರಾಜ್ ಸರ್ ಇರ್ಬೋದು ಮತ್ತು ನಾಗರಾಜ್ ಅವರಿದ್ದಾರೆ. ಅವರ ನೇತೃತ್ವದಲ್ಲಿ ನಿಮ್ಮ ಇಲಾಖೆಯಲ್ಲಿ ಎಲ್ಲರೂ ಕೂಡ ಒಂದಿಬ್ರು ಹೊಸ ಹುಡುಗರು ಆ ಜವಾಬ್ದಾರಿ ತಗೊಂಡು ಲಿಸ್ಟ್ ಔಟ್ ಮಾಡಿಕೊಂಡು ಆ ಕೆಲಸವನ್ನ ಮಾಡಿಕೊಡ್ಬೇಕು. ನಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಇವತ್ತಿನ ಸರ್ಕಾರಿ ನೌಕರರ ಸಮ್ಮೇಳನಕ್ಕೆ ನಾವೆಲ್ಲರೂ ಕೂಡ ಹಣ್ಣು ಕೊಟ್ಟು ಸ್ವಾಗತ ಮಾಡ್ಲಿಕ್ಕೋಸ್ಕರ ಬಂದಿದ್ದೇವೆ. ನಾವೆಲ್ಲರೂ ಕೂಡ ಸಕ್ರಿಯವಾಗಿ 26ಕ್ಕೆ ನೈಟ್ ಹೊರಡುವಂಥದ್ದು ಮತ್ತೆ 27ಕ್ಕೆ ನೈಟ್ ಅಲ್ಲಿಂದ ವಾಪಸ್ ಬರುವಂತ ಕೆಲಸ ಇರ್ತದೆ. ಎಲ್ಲರೂ ಕೂಡ ಭಾಗವಹಿಸುವ ಮೂಲಕ ನಾನು ಹೋಗಿ ನಡೀತದೆ, ಅಲ್ಲಿ ಆಗುತ್ತೆ ಅನ್ನೋ ಭಾವನೆ ಬೇಡ. ನಾನು ಅಂತ ಎಲ್ಲರೂ ಅಂದ್ರೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಆಗ್ತೇವೆ. ಇಲ್ಲ ಅವ್ರು ಹೋದ್ರೆ ಆಗುತ್ತೆ ಬಿಡು ಅಂತಂದ್ರೆ ಆಗಲ್ಲ. ಇವತ್ತು ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು, ಸರ್ಕಾರ ಇರ್ಬೋದು, ಏನ್ ನೋಡ್ತದೆ ಅಂತ ಹೇಳಿದ್ರೆ ಸಂಖ್ಯೆಯನ್ನು ನೋಡ್ತಾರೆ. ಇವರೆಷ್ಟು ಜನ ಇದ್ದಾರೆ, ಆ ಸಂಖ್ಯೆ ಆಧಾರಿತವಾಗಿ ನಮ್ಮೆಲ್ಲರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲರೂ ಕೂಡ ಒಂದು ದಿನ ಮೀಸಲಾಗಿ ನೋಡೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಶುಭವಾಗಲಿ. ನಾವೆಲ್ಲರೂ ಸರ್ಕಾರಿ ನೌಕರರ ಸಮ್ಮೇಳನಕ್ಕೆ ಭಾಗವಹಿಸುವಂತೆ ಕೇಳ್ಕೊತಾ ಇದ್ದಾರೆ. ಸಭೆಯ ಕುರಿತು ಪ್ರಕಾಶ್ ಗೌಡ್ ಮಾತಾಡಬೇಕು. ತಾಲೂಕಿನ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ ಹಾಗೂ ನಮ್ಮ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರೇ, ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ವತಿಯಿಂದ ನಮ್ಮ ಮಹಾ ಸಮ್ಮೇಳನ ಅಂತೇಳಿ ದಿನಾಂಕ 27ರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಏರ್ಪಡಿಸಿದ್ದಾರೆ. ಆದ ಕಾರಣ ಎಲ್ಲ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ಎಲ್ಲವಾಗಿ ಭಾಗವಹಿಸಬೇಕು. ಅದು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳ ಪೂರ್ವ ಅನುಮತಿ ಪಡೆದು ಈ ಸಮ್ಮೇಳನಕ್ಕೆ ತಪ್ಪದೇ ಹಾಜರಾಗಿ ನಮ್ಮ ಎಲ್ಲ ನೌಕರರ ಬೇಡಿಕೆಗಳ ಕುರಿತಾಗಿ ಎಲ್ಲ ಒಂದು ಸಂಖ್ಯೆಯ ಅವಶ್ಯಕತೆ ಇದೆ. ಎಲ್ಲ ಸಂಖ್ಯೆ ಅಂದರೆ ಎಲ್ಲ ಕೆಳವರ್ಗದವರು, ವರ್ಗದವರು ಬಂದಾಗ ಸರ್ಕಾರಕ್ಕೆ ಅದರ ಮನವರಿಕೆಯಾಗಿ ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಅವರು ಮನಸ್ಸು ಮಾಡ್ತಾರೆ. ಈಗ 7ನೇ ವೇತನ 14 ತಿಂಗಳಾಯ್ತು, ಅಲ್ಲೇ ಜಾರಿ ಆಗಬೇಕಾಗಿತ್ತು. ಇದು ಕಾರಣಾಂತರಗಳಿಂದ ಮುಂದೂಡ್ತಾ ಬರ್ತಾ ಇದ್ದಾರೆ. ನಾವೆಲ್ಲರೂ ಒಬ್ಬರಿಂದ ಹೋಗದೆ ಹೋದರೆ ಇನ್ನೂ ಮತ್ತೆ ಮುಂದಕ್ಕೆ ಹೋಗುತ್ತೆ. ಸೊ ನಮಗೆ ಬರ್ತಕ್ಕಂಥ ಒಂದು ಬೆನಿಫಿಟ್ಗಳನ್ನು ನಾವು ಇನ್ನು ಲೇಟಾಗಿ ಪಡ್ಕೋಬೇಕಾಗುತ್ತೆ ಅಥವಾ ಕಳ್ಕೋಬೇಕಾಗುತ್ತೆ. ಆದ ಕಾರಣ ನಿಮ್ಮೆಲ್ಲರ ಅಲ್ಲಿ ಉಪಸ್ಥಿತಿಯಿಂದ ನಮ್ಮ ಬೇಡಿಕೆ ಈಡೇರುತ್ತೆ. ಆದ ಕಾರಣ ಸರ್ಕಾರಿ ನೌಕರರು ತಪ್ಪದೆ ಅಲ್ಲಿ ಎಲ್ಲರೂ ಬಂದಾಗ ಅದು ಒಂದೇ 7ನೇ ವೇತನ ಒಂದೇ ಅಲ್ಲ, ಸೊ ಅದ್ರ ಜೊತೆಗೆ ಹಳೆ ಪಿಂಚಣಿ ಯೋಜನೆ ಜಾರಿ ಕೂಡ ಮಾಡ್ತಾರೆ. ಸೊ ನಮ್ಮೆಲ್ಲರಿಗೂ ಮಾರ್ಗವಾಗಿರ್ತಕ್ಕಂಥ ಹೊಸ ಪಿಂಚಣಿ ಯೋಜನೆಯನ್ನು ತೆಗೆದುಹಾಕಿ ಹಳೆ ಪಿಂಚಣಿಯನ್ನು ಜಾರಿ ಮಾಡಲಿಕ್ಕೆ ನಿಮ್ಮೆಲ್ಲರೂ ಅಲ್ಲಿ ಉಪಸ್ಥಿತಿ ಅವಶ್ಯ ಇದೆ. ಮತ್ತು ಇನ್ನೂ ಒಂದು ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮ ಅಲ್ಲೇ ಆಗಬೇಕಾಗಿತ್ತು. ಅದನ್ನು ನಮ್ಮೆಲ್ಲರ ಒತ್ತಾಸೆಗೆ ಅಥವಾ ಸರ್ಕಾರದ ನಿರಾಸಕ್ತಿಯ ವತಿಯಿಂದ ಅದು ಸ್ಟಾಪ್ ಆಗಿದೆ. ಸೊ ಈಗ ನಾವೆಲ್ಲರ ಅಲ್ಲಿ ಉಪಸ್ಥಿತಿಯಿಂದ ನಮ್ಮೆಲ್ಲರ ಒಕ್ಕಟ್ಟು ನೋಡಿ ಅವರು ಆದಷ್ಟು ಬೇಗ ಈ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ಆದಷ್ಟು ಬೇಗ ಜಾರಿ ಮಾಡಲಿಕ್ಕೆ